ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ಹೆಗಡೆ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಎಲ್ಲರೂ ನನ್ನ ಹತ್ರ ಕೇಳ್ತಾ ಇದ್ರು, ತುಂಬ ದಿನಗಳಿಂದ ಯಾವುದೇ ವಿಡಿಯೋಸ್ಗಳು ಬರ್ತಾ ಇಲ್ಲ, ಎಲ್ಲಿ ನಾಪತ್ತೆ ಆಗಿಬಿಟ್ಟಿದೆಯಾ ಅಂತ. ಸೊ ಇವಾಗ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಒಂದು ಹೊಸ ಟ್ರಾವೆಲ್ ವ್ಲಾಗ್ ಜೊತೆ. ನಾವೊಂದು ವೀಕೆಂಡು ಮಾರ್ನಿಂಗ್ ಎದ್ಬಿಟ್ಟು ಒಂದು ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ. ಆಲ್ರೆಡಿ ನೀವು ಕವರ್ ಫೋಟೋದಲ್ಲಿ ನೋಡಿರ್ತೀರಾ. ಎಸ್, ನಾವು ಹೋಗ್ತಾ ಇರೋದು ನಂದಿ ಹಿಲ್ಸ್. ಹಿಯರ್ ಇಸ್ ಅವರ್ ಡೆಸ್ಟಿನೇಷನ್. ಸೊ ನಾವಿವಾಗ ಆ ಎಂಡ್ಗೆ ಅಲ್ಲಿ ರೀಚ್ ಆಗಬೇಕು. ಸೊ ವಿ ಆರ್ ಆನ್ ದ ವೇ ಟು ನಂದಿ ಹಿಲ್ಸ್. ನಾನು ನಂದಿ ಹಿಲ್ಸಿಗೆ ಬರ್ತಾ ಇರೋದು ಇದು ಸೆಕೆಂಡ್ ಟೈಮು. ಲಾಸ್ಟ್ ಟೈಮ್ ಬಂದಾಗ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಲಾಸ್ಟ್ ಟೈಮೂ ನಾವು ವೀಕೆಂಡ್ ಬಂದಿದ್ವಿ, ತುಂಬ ಟ್ರಾಫಿಕ್ ಇತ್ತು. ಸೊ ಈ ಸಲ ನಾವು ಟ್ರಾಫಿಕಲ್ಲಿ ನಿಂತ್ಕೊಳ್ಳೋದು ಬೇಡ, ಬೇಗ ರೀಚ್ ಆಗೋಣ ಅಂತ ಬೈಕ್ ತೊಗೊಂಡು ಬಂದಿದ್ದೀವಿ. ಸೊ ಲೆಟ್ಸ್ ಗೋ. ಎಷ್ಟೋ ಜನರು ವಾಪಸ್ ಬರ್ತಾ ಇದ್ದಾರೆ ವ್ಯೂ ಪಾಯಿಂಟ್ಗೆ ಹೋಗಿಬಿಟ್ಟು. ನಾವು ಬೆಳಗ್ಗೆ 6 o'clockಗೆ ಹೊರಟಿರೋದು. ಇದು ಇವಾಗ ಆಲ್ಮೋಸ್ಟ್ 7 ಆಗಿದೆಯೇನೋ ಅಷ್ಟೇ. ನೀವು ಎಲ್ಲ ನಂದಿ ಹಿಲ್ಸ್ಗೆ ವಿಸಿಟ್ ಮಾಡಿದರೆ ಎಷ್ಟು ಸಲ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಹೋ, ಇಲ್ಲಿ ಬಂದು ನೋಡಿದ ತಕ್ಷಣ ನಮಗೆ ಫಸ್ಟ್ ಅನಿಸಿರೋದು 2 ವೀಲರ್ ತೊಗೊಂಡು ಬಂದಿರೋದು ಒಳ್ಳೆ ಡಿಸಿಷನ್ ಅಂತ. ಯಾಕಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಟ್ರಾಫಿಕ್ಕಲ್ಲಿ ನಿಂತಿದ್ದಾರೆ ಅಂತ. ಸೊ ನಾನು ನಿಮಗೆಲ್ಲರಿಗೂ ಹೇಳೋದೇನೆಂದರೆ, ನೀವೇನಾದರೂ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದರೆ 4 ವೀಲರ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಬಿಟ್ಟು 2 ವೀಲರ್ನಲ್ಲೇ ಹೋಗಿ. ಸೊ ದ್ಯಾಟ್ ಯು ಕ್ಯಾನ್ ರೀಚ್ ಸೂನ್. ಅಬ್ಬಾ, ತುಂಬ ಗಾಳಿ. ಎಲ್ಲ ಅಲ್ಲಲ್ಲಿ ಮಧ್ಯೆ ಒಂದೊಂದು ಸ್ಟಾಪ್ ಕೊಟ್ಕೊಂಡು ವ್ಯೂ ಪಾಯಿಂಟ್ಗೋಸ್ಕರ ನಿಂತಿದ್ದಾರೆ, ಫೋಟೋಸ್ಗೋಸ್ಕರ ನಿಂತಿದ್ದಾರೆ. ನಾವು ಇಲ್ಲೆಲ್ಲ ಇವಾಗ ನಿಂತ್ಕೊಳ್ಳೋದು ಬೇಡ, ಬೇಕಾದರೆ ವಾಪಸ್ ಬರುವಾಗ ನಿಂತ್ಕೊಳ್ಳೋಣ. ಫಸ್ಟ್ ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಒಂದು ಕವನ ಹೇಳೋಣ ಅನ್ನಿಸ್ತಾ ಇದೆ. ಬೆಂಗಳೂರಿನಿಂದ ಹೊರಟು ಬಾಗಿದ ದಾರಿಯಲ್ಲಿ ಸಾಗುತ್ತಾ, ವಾ 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 ವಾ. ಬೆಂಗಳೂರಿನಿಂದ ಹೊರಟು ಬಾಗಿದ ದಾರಿಯಲ್ಲಿ ಸಾಗುತ್ತಾ ನಂದಿ ಹಿಲ್ಸನ್ನು ಅರಸುತ್ತಾ, ವಾರೇ ವಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಂಥ ಕೆಟ್ಟದಾಗಿರೋ ಕವನ ಸಹಿಸ್ಕೊಂಡು ಇನ್ನು ನೋಡ್ತಾ ಇದ್ದೀರಲ್ವಾ. ಸೊ ಜಸ್ಟ್ ಫಾರ್ ಫನ್ ಹೀಗೆ ಸುಮ್ಮನೆ 2 ಲೈನ್ಸ್ ಹೇಳಿದೆ ಅಷ್ಟೇ. ಸೊ ಹೀಗೆ ಮೇಲೆ ಬರ್ತಾ ಇದ್ದ ಹಾಗೆ ನೋಡಿ ಮಂಜೆಲ್ಲ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಚೆನ್ನಾಗಿ ಅನ್ನಿಸ್ತು ನನಗಂತೂ. ವೆದರು ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಎಷ್ಟು ಸಲ ಹೇಳ್ತೀವಲ್ಲ, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿಲೇ ಖುಷಿ ಸಿಗುತ್ತೆ, ಹೋಗೋ ದಾರಿಲೇ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಬೇಕು ಅಂತ. ನಾನಂತೂ ವ್ಯೂ ಪಾಯಿಂಟ್ನೂ ಇಷ್ಟಪಟ್ಟೆ, ಹೋಗೋ ದಾರಿನಲ್ಲಿರೋ ವೆದರ್ನೂ ಕೂಡ ಇಷ್ಟಪಟ್ಟೆ. ಟೋಟಲಿ ಇಟ್ ವಾಸ್ ಗುಡ್. ಸೊ ನಾವು ರೀಚ್ ಆಗಿ ಮೇಲೆ ಹತ್ತಿ ಬಂದಿದ್ದೀವಿ. ಇಲ್ಲಿ 2 ದೇವಸ್ಥಾನಗಳು ಕೂಡ ಇದೆ. ಹಾಗೆಯೇ ನೋಡಿ ಎಷ್ಟೋ ಜನರು ಬಂದಿದ್ದಾರೆ. ಇನ್ನು ಫುಲ್ ಮಂಜಿನ ವಾತಾವರಣನೇ ಇದೆ. ಆಲ್ಮೋಸ್ಟ್ 8 o'clock ಆಗಿರ್ಬೋದು ಅಷ್ಟೇ. ಇದು ಸ್ವಲ್ಪ ಹೊತ್ತು ಫಾಸ್ಟ್ ಫಾರ್ವರ್ಡ್ ಇಟ್ಟು ವಿಡಿಯೋ ಮಾಡಿದೆ. ನೋಡಿ ಹೇಗೆ ಮಂಜು ಮೋಡ ಎಲ್ಲ ಸಾಗ್ತಾ ಇದೆ, ಸಾಗಿ ಆದಮೇಲೆ ಹೇಗೆ ಕ್ಲಿಯರ್ ವ್ಯೂ ಕಾಣಿಸ್ತಾ ಇದೆ ಅಂತ. ಲೈಟಾಗಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಸಿಲು ಮತ್ತು ಮೋಡಗಳು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ವು. ಕುತ್ಕೊಂಡು ನೋಡಿದ್ವಿ, ಎಂಜಾಯ್ ಮಾಡಿದ್ವಿ ವ್ಯೂನ. ಚೆನ್ನಾಗಿತ್ತು. ನೀವು ಯಾರಾದ್ರೂ ಬೆಂಗಳೂರಿನಲ್ಲೇ ಇರ್ತೀರಾ, ಇನ್ನು ನಂದಿ ಹಿಲ್ಸ್ನ ವಿಸಿಟ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ 1 ಟೈಮ್ ಆದ್ರೂ ಹೋಗಿ ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ. ಬೆಂಗಳೂರಲ್ಲಿ ಅದೇ ಟ್ರಾಫಿಕ್ಗಳು, ಅದೇ ಕೆಲಸಗಳು ಅಂತ ತಲೆ ಬೋರ್ ಆಗ್ತಾ ಇದ್ದರೆ ಮೈಂಡ್ ರಿಫ್ರೆಶ್ಮೆಂಟ್ಗೆ ಒಂದ್ಸಲ ನಂತೂ ಹೋಗಿ ಬರ್ಬೋದಪ್ಪ. ಇದು ನನ್ನ ಒಪಿನಿಯನ್.
ಕೆಳಗಡೆ ಬಂದರೆ ಅಲ್ಲಿ ಒಂದು ಕೆರೆ ಥರ ಕಟ್ಟಿದ್ದಾರೆ. ಅದನ್ನು ಅಷ್ಟೊಂದೇನು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ. ಇನ್ ಕೇಸ್ ನೀಟಾಗಿ ಮೇಂಟೈನ್ ಮಾಡಿದರೆ ನೋಡೋಕ್ಕೂ ಚೆನ್ನಾಗಿರ್ತಾ ಇತ್ತು, ಫೋಟೋಸ್ ಕೂಡ ಚೆನ್ನಾಗಿ ಬರ್ತಾ ಇತ್ತು. ಸೊ ಇವಾಗ ಹಾಗೆ ವಾಪಸ್ ಹೊರಟ್ವಿ. ಹಾಗೆ ಬರುವಾಗ ದೇವನಹಳ್ಳಿ ಹತ್ರ ಸ್ವಲ್ಪ ಸ್ಟಾಪ್ ಕೊಟ್ಟು ಏರೋಪ್ಲೇನ್ನ ತುಂಬ ಹತ್ತಿರದಿಂದ ನೋಡ್ಕೊಂಡು ಬಂದ್ವಿ. ನೋಡಿದ್ರಲ್ವಾ, ಹೀಗಿತ್ತು ನಮ್ಮ ಒಂದು ನಂದಿ ಹಿಲ್ಸಿನ ಸ್ಮಾಲ್ ಟ್ರಿಪ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಸ್ವಾತಿ ಹೆಗಡೆ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.